ಇದು ಕೊತ್ತಿಮಣಿ ಅಂತ ಹೇಳ್ತಾರೆ ನಮ್ಮಲ್ಲಿ, ಕೊತ್ತಿಮಣಿ ಕುದುರೆಮಣಿ ಅಂತ ಹೇಳ್ತಿದ್ರು. ಇದನ್ನ ಇವಾಗ ಥೈಲ್ಯಾಂಡ್, ಚೈನಾ, ಕೊರಿಯಾದಲ್ಲೆಲ್ಲ ಅದ್ರದ್ದು ಅಕ್ಕಿ ಮಾಡಿ ಜಾಪ್ಟಿಯಸ್ ರೈಸ್ ಅನ್ಕೊಂಡು 3,000 ರೂಪಾಯಿ, 2,500 ರೂಪಾಯಿಂದ 3,000 ರೂಪಾಯಿ ಕೆಜಿ ಇದೆ ಅದ್ರದ್ದು ಅಕ್ಕಿ. ಸರ್ ನಮಸ್ಕಾರ. ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಸೈಯದ್ ಖಲೀಖಾನ್ ಅಂತ, ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್. ಓಕೆ. ನೀವೇನ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಭತ್ತ ವೈವಿಧ್ಯ ಕೇಂದ್ರ ಅಂತ. ಹಾ ಸರ್. ಇಲ್ಲಿ ನಮ್ಮಲ್ಲಿ ಸುಮಾರು 1,350 ಭತ್ತ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಿದೀವಿ. ಸರ್ 1,350 ಭತ್ತ ತಳಿಗಳು? ಹೌದು ಹೌದು ಸರ್. ಓಕೆ ಸರ್, ಇಲ್ಲಿ ಒಂದಷ್ಟು ಭತ್ತ ತಳಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಸರ್ ಇಲ್ಲಿ ನಮ್ಮ ಕರ್ನಾಟಕದ ಇದು ಕುಬೇರ್ ಅಂತ, ಇದು ಉಗಿ ಭತ್ತ ಅಂತ, ಇದು ಕೈಮೆ ಅಂತ ಕೇರಳದ್ದು, ಗಿಟಗಜ ಅಂತ, ಆಮೇಲೆ ಸಾಗ್ಬಾತ್ ಮಹಾರಾಷ್ಟ್ರದ್ದು, ಇದು ಪಾಲ್ ಅಂತ, ಇದು ಕಾಲಾಬಾತ್, ಇದು ಬುದ್ಧ ಯೂಸ್ ಮಾಡ್ತಿತ್ತು ಕಾಲಾಬಾತ್. ಇದು ಈ ರೀತಿ ಬೇರೆ ಬೇರೆ ತಳಿಗಳಿದಾವೆ. ಮತ್ತೆ ಮೈಸೂರು ಮಲ್ಲಿಗೆ ಇದೆ, ರಕ್ತಚೂರಿ ಇದೆ, ಜೀರಿಗೆ ಸಣ್ಣ ಇದೆ, ರಕ್ತದಮ್ ಇದೆ, ಆಮೇಲೆ ರಾಜಮುಡಿ ಇದೆ, ಗಮ್ಗಡ್ಲೆ ಇದೆ, ದೊಡ್ಡಬೈರ್ನಲ್ಲಿ ಇದೆ, ಬೈರ್ನಲ್ಲಿ ಇದೆ, ಜೀರಿಗೆ ಸಣ್ಣ ಇದೆ. ಈ ತರ ಬೇರೆ ಬೇರೆ ವೈವಿಧ್ಯವಾದ ಭತ್ತ ತಳಿಗಳು. ಆಮೇಲೆ ಇದು ಕೂಡ ಇವಾಗ ಇದ್ರಲ್ಲಿ ಕೂಡ ಅಕ್ಕಿ ಮಾಡ್ತಾ ಇದಾರೆ. ಇದರಲ್ಲಿ ಇದು ಕೊತ್ತಿಮಣಿ ಅಂತ ಹೇಳ್ತಾರೆ ನಮ್ಮಲ್ಲಿ, ಕೊತ್ತಿಮಣಿ ಕುದುರೆಮಣಿ ಅಂತ ಹೇಳ್ತಿದ್ರು. ಇದನ್ನ ಇವಾಗ ಥೈಲ್ಯಾಂಡ್, ಚೈನಾ, ಕೊರಿಯಾದಲ್ಲೆಲ್ಲ ಅದ್ರದ್ದು ಅಕ್ಕಿ ಮಾಡಿ ಜಾಪ್ಟಿಯಸ್ ರೈಸ್ ಅನ್ಕೊಂಡು 3,000 ರೂಪಾಯಿ, 2,500 ರೂಪಾಯಿಂದ 3,000 ರೂಪಾಯಿ ಕೆಜಿ ಇದೆ ಅದ್ರದ್ದು ಅಕ್ಕಿ. ಅದನ್ನು ಕೂಡ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ಸಂರಕ್ಷಣೆ ಮಾಡ್ತಿದೀವಿ. ಮತ್ತೆ ನಮ್ಮಲ್ಲಿ ಯಾರು ಬೀಜ ಕೇಳ್ತಾರೆ ಅವರಿಗೆ ಬೀಜವನ್ನ ನಾವು ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ಸರ್, ಇದು ಎಷ್ಟು ವರ್ಷದಿಂದ ಈ ತರ ಒಂದು ಭತ್ತದ ತಳಿಯ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ನಾವು ಸುಮಾರು 30 ವರ್ಷ ಆಗೋಯ್ತು ಸರ್. 30 ವರ್ಷ ಆಗೈತು ಮಾಡ್ತಾ ಇದೀವಿ. ಓಕೆ ಸರ್, ಈಗ ನಿಮ್ಮಲ್ಲಿ ಸಿಗುವಂತ ಒಂದು ಭತ್ತದ ತಳಿಯ ಬೀಜಗಳನ್ನ ತಗೋಬೇಕಂದ್ರೆ ಬಲ್ಕ್ ಕ್ವಾಂಟಿಟಿ ಸಿಗುತ್ತೆ, ಆಮೇಲೆ ಕಡಿಮೆ ಕ್ವಾಂಟಿಟಿಗಳಲ್ಲೂ ಸಿಗುತ್ತೆ. ಹಾ ಸರಿ, ಸಾಮಾನ್ಯವಾಗಿ ಸಿಗುವಂತ ಭತ್ತದ ಈ ತಳಿಗಳಿಗೆ ಏನ್ ವ್ಯತ್ಯಾಸ ಇರುತ್ತೆ? ಇದು ನಮ್ಮ ದೇಶಿ ತಳಿಗಳು. ಇದು ವಾತಾವರಣಕ್ಕೆ ಹೊಲಿತು ಬೆಳೆಯುವಂತ ಶಕ್ತಿ ಇರುತ್ತೆ. ಅಲ್ಲಿ ನಮ್ಗೆ ಅಂಗಡಿಗಳಲ್ಲಿ ಸಿಗೋದು ಹೈಬ್ರಿಡ್ ವೆರೈಟೀಸ್ಗಳು. ಅದಕ್ಕೆ ಅಧಿಕವಾಗಿ ಗೊಬ್ಬರ ಬೇಕು, ರಾಸಾಯನಿಕಗಳು ಬೇಕು, ಕೀಟನಾಶಕಗಳು ಬೇಕು, ಕಳೆನಾಶಕಗಳು ಬೇಕು. ನಮ್ಮ ದೇಶಿ ತಳಿಗಳಿಗೆ ಏನೂ ಬೇಕಾಗಿಲ್ಲ. ನಮ್ಮ ದೇಶಿ ತಳಿಗಳು ಬರೀ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಆರಾಮಾಗಿ ಬೆಳಿಬಹುದು ನಾವು. ಓಕೆ ಸರ್, ಈಗ ನಿಮ್ಮಲ್ಲಿ ಸಿಗುವಂತ ಒಂದು ದೇಸಿ ತಳಿಯ ಭತ್ತದ ಬೀಜಗಳನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ದು ನಂಬರ್ ಬಂದು 789-269-2713 ಸರ್. ಓಕೆ ಸರ್, ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.